ಅವರು ಯಾವ್ದೋ ಗ್ಯಾಸ್ ಬಳಸ್ತಾ ಇಲ್ಲ, ಪಾತ್ರೆಗಳನ್ನ ಬಳಸ್ತಾ ಇಲ್ಲ. ಅದ್ರೊಳಕ್ಕೆ ತುಪ್ಪ ಹಾಕೊಂಡು ಬಡಿತಾರೆ. ಜಾಸ್ತಿ ತುಪ್ಪ ಅದೇ ಗತೆ ಕಲಿಸ್ತಾರೆ ತುಪ್ಪನ. ಗೊತ್ತಲ್ಲ ಏನಂತ. ನಾವು ಕರ್ನಾಟಕ ಸ್ವೀಟ್ ಏನದು ಖಾದ್ಯ ಬೇಯಿಸ್ತಾ ಇದ್ದಾರೆ. ಮ್ಯಾಮ್ ವೇರ್ ಆರ್ ಯು ಫ್ರಮ್? ಹಿಮಾಚಲ್ ಪ್ರದೇಶ್. ಪ್ರಿಪೇರ್ ಮಾಡ್ಕೊಂಡು ಅದನ್ನ ಕಲ್ಲಿನ ಮೇಲೆ ಇಟ್ಟು ಅದರಿಂದ ಬೇಯಿಸ್ತಾ ಇದ್ದಾರೆ. ಯಾವ್ದು ರೀತಿ ಬಳಸ್ತಾ ಇಲ್ಲ. ಮಾತಾಡೋ ಹೇಳ್ರಪ್ಪ, ಹೇಳ್ರು. ಇವರು ಹಿಮಾಚಲ್ ಪ್ರದೇಶ ಇವರು ಚಿಲಿಕೆ ಹೆಚ್ಚು. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಆರೆಂಜ್ ಓಕೆ ಓಕೆ ಮೋಸಂಬಿ ಇನ್ನು ಕನ್ನಡ इधर यार ये कितनी औसम है यार. ಇದಕ್ಕೆ ಸ್ಪೆಷಲ್ ಪ್ರಿಪೇರ್ ಮಾಡಿದ್ದಾರೆ ಅಂತಂದ್ರೆ ಆ ರೀತಿ ರುಬ್ಬಿ ಅದನ್ನ ಬಾಯ್ಲ್ ಮಾಡ್ತಾರೆ ಕೆಂಡದಲ್ಲಿ. ಕರ್ನಾಟಕ ಸೇಮ್. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮ. ಕನ್ನಡ ಇಲ್ಲೇ, ತಮಿಳ್ನಾಡು ಹಿಂದಿ ಇಲ್ಲೇ. ಅವ್ರು ಹಿಂದಿ ಪ್ರಿಪೇರ್ ಮಾಡ್ಬೋದು. ವಿತೌಟ್ ಬಾಯಿಲು, ವಿತೌಟ್ ಆಯಿಲ್, ಆ ರೀತಿ ಇಲ್ಲೆಲ್ಲ ನೋಡ್ಬೋದು ಮಾಡ್ತಾ ಇದ್ದಾರೆ ತಮಿಳ್ನಾಡವರು. ಇವರು ತಮಿಳ್ನಾಡವರು ಮತ್ತೆ ಮಧ್ಯಪ್ರದೇಶದವರು ಇಲ್ಲೆಲ್ಲ ನೋಡ್ಬೋದು. ಅವರು ಯಾವುದೇ ಗ್ಯಾಸ್ ಬಳಸ್ತಾ ಇಲ್ಲ, ಮತ್ತು ಪಾತ್ರೆಗಳನ್ನ ಬಳಸ್ತಾ ಇಲ್ಲ. ಅದೇ ರೀತಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. क्या बनाते हैं? रोटी. ಹಾಂ, ಅದ್ರೊಳಕ್ಕೆ ತುಪ್ಪ ಹಾಕೊಂಡು ಬಡಿತಾರೆ. ಡೀಲ್ ಕಾರ್ಯ ಅದ್ರೊಳಗಡೆ ಬೇಯಿಸಿ ಹಿಟ್ಟನ್ನ ಕಲಸಿ ಅದನ್ನ ಒಲೆ ಮೇಲೆ ಇಟ್ಟು ಸುಟ್ಟು ಅದ್ರ ಮೇಲೆ ಗೀ ಹಾಕಿ ಊಟ ಮಾಡ್ತಾರೆ ಇವರು. ಜಾಸ್ತಿ ತುಪ್ಪ ಅದೇ ಗತೆ ಕಲಿಸ್ತಾರೆ ತುಪ್ಪನ. ಇಲ್ಲಿ ತಮಿಳ್ನಾಡು ಮಾಡಿರೋದು ನೋಡ್ಬೋದು. ಕ್ಯಾ ಸ್ವೀಟ್ ಹೇಳ್ತಾರೆ. ಗೊತ್ತಲ್ಲ ಏನಂತ. ನಾವು ಕರ್ನಾಟಕ ಸ್ವೀಟ್ ಏನದು ಏನಂತೀರ ಅದಕ್ಕೆ? ಬೆಲ್ಲ ಮತ್ತೆ ಅನ್ನನ ಇದು ಮಾಡಿ ಅದ್ರೊಳಗಡೆ ಮತ್ತೆ ಅವ್ರು ವಿತೌಟ್ ಆಯಿಲ್ ಅದನ್ನ ಹಾಗೆ ಕುಕ್ ಮಾಡ್ತಾರೆ. ಕುಕ್ ಮಾಡಿ ಅದನ್ನ ಡೈರೆಕ್ಟ್ ಹಾಕೊಂಡ್ ಬಡಿಯೋದೆ. ಇದು ತಮಿಳ್ನಾಡವರ ಒಂದು ಟ್ರೆಡಿಷನಲ್ ಫುಡ್. ಮತ್ತೆ ಮುಂದೆ ಬಂದ ಇದರ ಯಾವ ಸ್ಟೇಟ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಇದನ್ಸುತ್ತೆ. ಕೈಯಿಂದ ನೋಡ್ತಾ ಇರ್ಬೋದು. ಅವರು ಯಾವುದೇ ರೀತಿ ಇದನ್ನ ಬಳಸ್ತಾರೆ. ಕಲ್ಲಿನ ಮೇಲೆ ಇದನ್ನ ಬೇಯಿಸ್ತಾ ಇದ್ದಾರೆ, ಖಾದ್ಯ ಬೇಯಿಸ್ತಾ ಇದ್ದಾರೆ. ಮ್ಯಾಮ್ ವೇರ್ ಆರ್ ಯು ಫ್ರಮ್? ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶ್ का ट्रेडिशनल फूड बन रहा है और रेडी ಮಾಡ್ತಾರೆ. What is food? Is it a traditional food is in Himachal Pradesh? ಎಲೆ ಯೂಸ್ ಮಾಡಿರ್ತಾರೆ ಅವ್ರು. ಯಾವುದೇ ರೀತಿ ಇದನ್ನ ಬಳಸಿಲ್ಲ. ಎಲ್ಲ ಎಲೆಯಲ್ಲಿ ಏನು ಪ್ರಿಪೇರ್ ಮಾಡಿಕೊಂಡು ಅದನ್ನು ಕಲ್ಲಿನ ಮೇಲೆ ಇಟ್ಟು ಅದರಿಂದ ಬೇಯಿಸ್ತಾ ಇದ್ದಾರೆ. ಯಾವುದೇ ರೀತಿ ಬಳಸ್ತಾ ಇಲ್ಲ. ನಮ್ಮ ಕರ್ನಾಟಕ ಸೇಮೆ ಮೇಡಮ್. ಒಂದು ವಿಡಿಯೋ ತೆಗಿರಿ, ಫೋಟೋ ತೆಗಿರಿ. A few moments later. ಹಿಮಾಚಲ್ ಪ್ರದೇಶ ಅಲ್ಲಿ ನೋಡ್ಬೋದು. ರವಿ ಯಾರು? रवि 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 हाय क्या हुआ ना? क्या कर रहे? क्या बना रहे थे?
Himachali dish. Himachal dish. What is Himachal dish favorite? Himachal dish favorite food क्या ना? Sidhu. ए बोला माताडो. ಇವರು ಹಿಮಾಚಲ್ ಪ್ರದೇಶದವರು ಮತ್ತೆ ಇವರು ಸಹ ಇಲ್ಲಿ ನೋಡ್ಬೋದು ಟೇಸ್ಟ್ ಮಾಡ್ತಾ ಇದೀವಿ ಸಬಿಕೆ ಇದನ್ನ ಹಾಗೆ ತಿನ್ಬೇಕಂತ ಹೇಳ್ತಾ ಇದ್ದಾರೆ. Thank you. ಅಚ್ಚೆ ಇವರು छिलके हैं ಏನು कल ಮಿಸ್ ಕಿತ್ತಳೆ ಕಿತ್ತಳೆ ಹಣ್ಣಿಗೆ ಅವರೊಂದು ಸ್ಪೆಷಲ್ ಇದನ್ನ ಮಿಕ್ಸ್ ಮಾಡ್ತಾರೆ. ಕಿತ್ತಳೆ इसका ऑरेंज खट्टा ओके ओके मौसम्बी अನ್ಸುತ್ತೆ. मौसम्बी इन्हें कन्नड़ से मौसम्बी बोल रहा था. हाँ इधर ಇದಕ್ಕೆ ಹಾಕ್ ಬರ್ತಾರೆ. ಹಾಂ ಇದೆ ಮೋಸಂಬಿ ಅಂತೀವಿ ನಾವು ನಮ್ಮ ಕಡೆ. ಇದ್ರ ಸಿಪ್ಪೆನ ಈ ಮಸಾಲೆ ಇದರ ಮೇಲೆ मिर्च है और नमक है और ಇದ್ರೊಳಗಡೆ ಅವರು ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ಮತ್ತು ಏನಂತ ನಾವು ಮೆಣಸಿನ್ಕಾಯಿ ಮಾಡ್ಬೇಕಾದ್ರೆ ಹಾಕ್ತೀವಲ್ಲ ಅದನ್ನೆಲ್ಲ ಹಾಕಿ ಮಸಾಲೆ ಹಾಕಿ ರೆಡಿ ಮಾಡಿ ಅದನ್ನೇ ಸಹ ತಿಂತಾರೆ. ಇದು ಫ್ರೂಟ್ ಜೊತೆ ತಿನ್ಬೋದು, ಅದ್ರ ಸಿಪ್ಪನ್ನು ಸಹ ತಿನ್ಬೋದು. ಇದ್ರ ವಿಶೇಷ. ಮತ್ತೆ ಬೈ ಉದರ್ ಕ್ಯಾ ರಹ ಬನಾ ರಹ ಉದರ್ दाल को पीस रहे हैं. ಅವರು ಬೇಳೆನ ಇದು ಮಾಡ್ತಾ ಇದ್ದಾರೆ, ಮಸಿತಾ ಇದ್ದಾರೆ. ಮತ್ತು ಅಲ್ಲೂ ನೋಡ್ಬೋದು ಅವರು ಏನೋ ಸ್ಪೆಷಲ್ಲಾಗಿ ಪ್ರಿಪೇರ್ ಮಾಡಿದ್ದಾರೆ. ಅಲ್ಲಿ ಮಾಡಿರೋದು ನೋಡಿದರೆ ಭಾಳ ಚೆನ್ನಾಗಿ ಅನ್ನಿಸ್ತಾ ಇದೆ. ಅದು ಭಾಳ ಚೆನ್ನಾಗಿದೆ. ಅದೇನು ಅಂತಂದರೆ ಅಲ್ಲಿ ತೋರ್ಸು. ಇದೇನು ಅಂತಂದರೆ ಆ ರೀತಿ ರುಬ್ಬಿ ಅದನ್ನು ಅಲ್ಲಿ ಹೋಗಿ ಅದನ್ನು ಕೆಂಡದಲ್ಲಿ ಬಾಯ್ಲ್ ಮಾಡ್ತಾರೆ. ಕೆಂಡದಲ್ಲಿ ಬಾಯ್ಲ್ ಮಾಡೋದ್ರಿಂದ ಆಮೇಲೆ ಅದು ಈ ರೀತಿ ಪ್ರಿಪೇರ್ ಆಗುತ್ತೆ. ಅದನ್ನು ಜೋಡಿಸೇ ಅವ್ರು ಇವೆರಡು ಬೇರೆ ಬೇರೆ ಅಂದರೆ ಇವರು ಒಂದು 2-3 ರೀತಿ ಫುಡ್ನ ರೆಡಿ ಮಾಡ್ತಾ ಇದ್ದಾರೆ. ಅದು ಒಂದು ಫುಡ್ಡು, ಅದನ್ನು ಅಲ್ಲಿ ಇಟ್ಟು ಕರ್ನಾಟಕ ಸೇಮ್ ಕನ್ನಡ ಇಲ್ಲೇ, ತಮಿಳ್ನಾಡು ಹಿಂದಿ ಇಲ್ಲೇ. ಅವ್ರು ಹಿಂದಿ ಅವ್ರು ಹಿಂದಿ ಬರ್ತಾ ಇಲ್ಲ, ನಿಮಗೆ ಹಿಂದಿ ಬರಲ್ಲ ಅಂತ ಕೇಳ್ತಾರೆ. ಹಿಂದಿ ಇಲ್ಲೇ ಅಂತ. ओके चलो.